ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಜಸ್ಟ್ ವಿಡಿಯೋಗೆ ನಿಮಗೆ ಸ್ವಾಗತ. ನಮ್ಮ ಚಾನಲ್ನ ಇವತ್ತೇ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಬನ್ನಿ ನೋಡೋಣ ಇವತ್ತಿನ ವಿಷಯ ಏನಿದೆ ಅಂತ. ಇದು ಹಾಲ್ ಆಫ್ ಫೇಮ್ ಅಂತ. ಇದು ಎಲ್ಲಿದೆ ಅಂತ ಗೊತ್ತಾ? ಇದು ಇಂಡಿಯನ್ ಆರ್ಮಿ ನ್ಯೂ ದೆಹಲಿ ಕರಿಯಪ್ಪ ಪರೇಡ್ ಗ್ರೌಂಡ್ನಲ್ಲಿ ಇದೆ. ಇದು NCC ಫೀಲ್ಡಿಗೆ ಬರುವಂಥ ಎಲ್ಲೋ ವಿದ್ಯಾರ್ಥಿಗಳಿಗೆ ಇದನ್ನು ತೋರ್ಸಕ್ಕಂತ ಈ ಹಾಲನ್ನು ಮಾಡಿದ್ದಾರೆ. ಇದರಲ್ಲಿರೋ ಎಲ್ಲ ನಮ್ಮದು ಆರ್ಮಿದ ಬಗ್ಗೆ ಎಲ್ಲ ಹೇಳ್ತಾರೆ ಇದ್ರಾಗ. ಇದು ನೋಡ್ರಿ, ಕರಿಯಪ್ಪ ಪರೇಡ್ ಗ್ರೌಂಡ್ ನ್ಯೂ ದೆಹಲಿ. ಫಸ್ಟ್ ಇಂಡಿಯನ್ ಆರ್ಮಿ ಫೀಲ್ಡ್ ಮಾರ್ಷಲ್ ಇವ್ರ ಹೆಸರು ಈ ಗ್ರೌಂಡಿಗೆ ಇಟ್ಟಿದ್ದಾರೆ. ಇನ್ನೊಂದು ಹೆಮ್ಮೆಯ ವಿಷಯ ಏನಪ್ಪ ಅಂತಂದ್ರೆ, ಈ KM ಕರಿಯಪ್ಪ ಅನ್ನೋರು ಕರ್ನಾಟಕದವರು. ಇವರು 1899ನೇ ಇಸ್ವಿಯೊಳಗೆ ಜನಿಸಿದ್ದಾರೆ. ಇವರು ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದು ನಮಗೆ ಹೆಮ್ಮೆ ಅನಿಸುತ್ತೆ. ಇವರು 1889ನೇ ಇಸ್ವಿಯಾಗ ಜನಿಸಿ ಬ್ರಿಟಿಷ್ ಆರ್ಮಿ ಒಳಗೆ ಜಾಯ್ನ್ ಆಗಿದ್ದರು. ಬ್ರಿಟಿಷ್ ಆರ್ಮಿ ಒಳಗೆ ಜಾಯ್ನ್ ಆಗಿ ಭಾರತದಿಂದ ಫಸ್ಟ್ ವರ್ಲ್ಡ್ ವಾರ್ದಾಗ, ಸೆಕೆಂಡ್ ವರ್ಲ್ಡ್ ವಾರ್ ಯುದ್ಧದಾಗ ಇವರು ಸಾಧನೆ ಮಾಡಿ ಅವರು ಅಲ್ಲಿಂದ ಪ್ರಮೋಷನ್ ತೊಗೊಂಡು ಇದು ಇಂಡಿಯನ್ ಮಾರ್ಷಲ್, ಫಸ್ಟ್ ಇಂಡಿಯನ್ ಮಾರ್ಷಲ್ ಅಂತ ಅವ್ರಿಗೆ ಒಂದು ಪದವಿಯನ್ನು ಕೊಟ್ಟಿದ್ದರು. ಹೀಗಾಗಿ ಅವ್ರಿಗೆ ಫಸ್ಟ್ ಇಂಡಿಯನ್ ಮಾರ್ಷಲ್ ಅಂತ ಕರಿಯಪ್ಪ ಅವ್ರಿಗೆ ಹೇಳ್ತಾರೆ. ಇವರು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯವರು ಅಂತ. ಅವರು ಬ್ರಿಟಿಷ್ ಆರ್ಮಿ ಒಳಗೆ ಇದ್ದು ಪದವಿಯನ್ನು ಪಡೆದಿದ್ರು ಅವರು. ಈಗ ನ್ಯೂ ಡೆಲ್ಲಿ ಪರೇಡ್ ಗ್ರೌಂಡ್ಗೆ 2016 ಕರಿಯಪ್ಪ ಪರೇಡ್ ಗ್ರೌಂಡ್ ಅಂತ ಹೆಸರು ಬದಲಾಯಿಸಿದ್ದಾರೆ. ಈಗ ಅದನ್ನು ಕರಿಯಪ್ಪ ಪರೇಡ್ ಗ್ರೌಂಡ್ ಅಂತಲೇ ಈಗ ದಿಲ್ಲಿ ಒಳಗೆಲ್ಲ ಫೇಮಸ್ ಆಗಿದೆ ಅದು. ಹೀಗಾಗಿ ಅವ್ರದ್ದು ಮೂರ್ತಿ ಕೂಡ ಅಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ, ಕರಿಯಪ್ಪ ಅವ್ರದ್ದು. ಪ್ರತಿ ವರ್ಷ ಜನವರಿ 28ರಿಂದ ಇಡೀ ಭಾರತದಿಂದ NCC ಹುಡುಗರನ್ನೆಲ್ಲ ಇಲ್ಲಿ ಕರೆಸಿ ಇಲ್ಲಿ ಅವರಿಂದ ಇವೆಂಟ್ ಮಾಡಿಸ್ತಾರೆ, ಪರೇಡ್ ಮಾಡಿಸ್ತಾರೆ. ಹಾಗೂ ಪ್ರಧಾನಮಂತ್ರಿಗಳು ಕೂಡ ಅದನ್ನು ನೋಡೋಕೆ ಬಂದಿರ್ತಾರೆ. ಮತ್ತು ಸಾರ್ವಜನಿಕ ಅವತ್ತು ನೋಡೋಕ್ಕಾಗ ಅವಕಾಶ ಇರುತ್ತೆ ಅಲ್ಲಿ. ನೀವು ಸಪೋಸ್ ಏನಾದರೂ ಡೆಲ್ಲಿಗೆ ಬಂದ್ರಂದ್ರೆ ಆ ದಿವಸ ನೀವು ಅದನ್ನು ನೋಡ್ಬೋದು. ಕರಿಯಪ್ಪ ಪರೇಡ್ ಗ್ರೌಂಡಿಗೆ ಬಂದು ಅಲ್ಲಿ ದೊಡ್ಡ ಗ್ರೌಂಡ್ ಇದೆ. ಗ್ರೌಂಡ್ಗೆಲ್ಲ ಸಾರ್ವಜನಿಕ ಕುತ್ಕೊಳ್ಳೋಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿರ್ತಾರಲ್ಲೇ. ಅಲ್ಲಿ ಒಳಗಡೆ ಬಿಡ್ತಾರೆ. ಅವತ್ತು ಪ್ರಧಾನಮಂತ್ರಿ ಅವರು ಭಾಷಣ ಮಾಡ್ತಾರೆ. ಅವ್ರ ಮುಂದೆ ಇವರು NCC ಹುಡುಗರು ಎಲ್ಲ ರಾಜ್ಯದಿಂದ, ದೇಶದ ಎಲ್ಲ ರಾಜ್ಯದಿಂದ, ಒಂದೊಂದು ರಾಜ್ಯದಿಂದ 2, 3, 10 ಜನ ಬಂದಿರ್ತಾರಂತೆ. 5 ಹುಡುಗರು 5 ಹುಡುಗಿಯರು. ಅವ್ರ ಕಡೆಯಿಂದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಪರೇಡು ಹಾಗೆ ಎಲ್ಲ NCC ಕಾರ್ಯಕ್ರಮಗಳೆಲ್ಲ ಮಾಡ್ತಾರಂತೆ ಅವತ್ತಲ್ಲಿ. ಮಾಡಿ ಅವರು ಅದನ್ನು ಮಾಡಿ ಪ್ರಧಾನಮಂತ್ರಿ ಅವರಿಂದ ಉದ್ಘಾಟನೆ ಮಾಡಿ ಅವರಿಂದ ಭಾಷಣ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್.